ನಮಗೆ ಪ್ರೈಸ್ ಬಂದಾಗ ನಮ್ಮ ಅಪ್ಪ ಅಮ್ಮ ಖುಷಿ ಪಟ್ಟಿದ್ದು ನಮಗೆ ನೆನಪಿದೆ. ಮೊದಲನೇ ಸಲ ಸೈಕಲಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಿ ಸೈಕಲ್ನ ತುಳಿಯೋದನ್ನು ಕಲ್ತಿದ್ದು ನಮಗೆ ನೆನಪಿದೆ. ನಾವೇನಾದರೂ ಗೆದ್ದಾಗ ನಮ್ಮ ಫ್ರೆಂಡ್ಸ್ ಚಪ್ಪಾಳೆ ಹೊಡೆದು ನಮಗೆ ಹೊಗಳಿದ್ದು ನಮಗೆ ನೆನಪಿದೆ. ಧೈರ್ಯದಿಂದ ಇನ್ನೊಬ್ಬರಿಗೆ ನಾವು ಸಮಾಧಾನ ಮಾಡಿದ್ದು ಅಥವಾ ನಾವು ಬೇಜಾರಲ್ಲಿದ್ದಾಗ ನಮ್ಮ ಸ್ನೇಹಿತರು ನಮಗೆ ಧೈರ್ಯ ತುಂಬಿರೋದು ನಮಗೆ ನೆನಪಿದೆ. ನಮ್ಮ ಹತ್ರ ಜನ ಕಲ್ಲು ಎಸಿಬೋದು, ಆ ಕಲ್ಲನ್ನು ತಗೊಂಡು ನಾವು ಗೋಡೆ ಆದರೂ ಕಟ್ಬೋದು ಅಥವಾ ಸೇತುವೆ ಆದರೂ ಕಟ್ಬೋದು ಅಥವಾ ನಾವೇ ಅದನ್ನೆಲ್ಲ ಸೇರಿಸ್ಕೊಂಡು ಸಮಾಧಿ ಮಾಡಿಕೊಂಡು ನಾವು ಒಳಗಡೆನೆ ಹೋಗಿಬಿಡ್ಬೋದು. ಇದರಲ್ಲಿ ನಿಮ್ಮ ನಿರ್ಧಾರ ಯಾವುದು ಅನ್ನೋದು ಮ್ಯಾಟ್ರ್ ಆಗುತ್ತೆ. ಮನಸ್ಸು ಸ್ವರ್ಗವನ್ನು ಕ್ರಿಯೇಟ್ ಮಾಡುತ್ತೆ, ನರಕವನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಆದರೆ ಆ ಮನಸ್ಸನ್ನು ನಾವು ಯಾವುದನ್ನು ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ನಮಗೆ ಬಿಟ್ಟಿದ್ದು. ನಮಸ್ತೆ. ಸೋಲೆಂಬ ಗೆಲುವು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ಹಗುರವಾಗಿಸಿಕೊಳ್ಳೋಣ ಬೇಡದ ಭಾರಗಳನ್ನು. ಬೇಡವಾಗಿರೋ ಭಾರದಿಂದ ನಾವು ಫ್ರೀ ಆಗೋಣ ಅಂತ. ಅದಕ್ಕೆ ಒಂದು ಸ್ಟೋರಿ ಹೇಳಿದ್ದಾರೆ. ಅದೇನೆಂದರೆ, ಒಂದು ಹಕ್ಕಿ ಇತ್ತಂತೆ. ಆ ಹಕ್ಕಿ ತುಂಬ ಫ್ರೀಡಮ್ ಆಗಿ ಹಾರಾಡ್ಕೊಂಡಿತ್ತಂತೆ. ನೀರಲ್ಲಿ ಬಂದು ಮೀನನ್ನು ಇಟ್ಕೊಂಡು ಹಾಗೆ ತಿನ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡಿತ್ತಂತೆ. ಅದಕ್ಕೆ ಒಂದು ಅಭ್ಯಾಸ ಇತ್ತಂತೆ. ಅದೇನೆಂದರೆ, ಅದು ದಿನಾನೂ ಕೂಡ ಅದಕ್ಕೆ ಒಳ್ಳೆ ಘಟನೆ ನಡೀಲಿ ಕೆಟ್ಟ ಘಟನೆ ನಡೀಲಿ ಒಂದು ಕಲ್ಲನ್ನು ತೊಗೊಂಡೋಗಿ ಇಟ್ಕೊಳ್ತಿತ್ತಂತೆ. ಇಟ್ಕೊಂಡ್ಬಿಟ್ಟು ಒಂದು ಕಡೆ ಒಳ್ಳೆಯದು ಘಟನೆಗಳ ಕಲ್ಲನ್ನ ಒಂದು ಕಡೆ ಇಟ್ಟರೆ ಇನ್ನೊಂದು ಕಡೆ ಕೆಟ್ಟ ಘಟನೆಗಳ ನೆಗೆಟಿವ್ ಏನು ನಡೆದಿರುತ್ತೆ ಇಡ್ತಾ ಇತ್ತಂತೆ. ಬೇಜಾರು ಒಂದು ಕಡೆ, ಖುಷಿ ಒಂದು ಕಡೆ ಇಟ್ಬಿಟ್ಟು ಅದು ದಿನಾನು ಖುಷಿಯಾಗಿರೋ ಕಲ್ಗಳನ್ನು ನೋಡ್ತಿತ್ತಂತೆ, ಖುಷಿ ಪಡ್ತಿತ್ತಂತೆ. ಬೇಡವಾಗಿರೋ ಕಲ್ಗಳನ್ನು ನೋಡ್ತಿತ್ತಂತೆ, ಬೇಜಾರಾಗ್ತಿತ್ತಂತೆ. ಮತ್ತೆ ಅದನ್ನೆಲ್ಲ ರೆಕ್ಕೆಯಲ್ಲಿ ಇಟ್ಕೊಂಡು ಹಾಗೆ, ಅಂದರೆ ಅದೆಲ್ಲೂ ಇಡ್ತಿರ್ಲಿಲ್ಲ. ಒಂದು ರೆಕ್ಕೆಯಲ್ಲಿ ಬೇಡವಾಗಿರುವಂಥ ಕಲ್ಲುಗಳು, ಇನ್ನೊಂದು ರೆಕ್ಕೆಯಲ್ಲಿ ಖುಷಿ ಕೊಡುವಂತಹ ಕಲ್ಲುಗಳನ್ನ ಇಟ್ಕೊಂಡಿತ್ತಂತೆ. ಹೀಗೆ ಒಂದಿನ ಆಗ್ತಾ ಭಾರ ಜಾಸ್ತಿ ಆಗಿ ರೆಕ್ಕೆನ ಅದು ಬಡಿಯೋಕ್ಕೆ ಆಗಲಿಲ್ವಂತೆ. ಹಾಗೂ ಕಷ್ಟಪಟ್ಟು ಹೇಗೋ ಮಾಡಿ ಕೊನೆಗೆ ರೆಕ್ಕೆಗಳೆಲ್ಲ ಅದು ಸುಸ್ತಾಗಿ ಕೊನೆಗೆ ಹಕ್ಕಿ ಸತ್ತೇ ಹೋಯ್ತಂತೆ. ಅಂದರೆ ನಾವು ಹಕ್ಕಿ ಥರನೇ ಇವತ್ತು ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇಲ್ವಾ ಅಂತ ಕೇಳ್ತಿದ್ದಾರೆ. ಅಂದರೆ ನಮ್ಗೆ ಯಾವುದೋ ಒಂದು ನೆನಪುಗಳನ್ನು ಇಟ್ಕೊಂಡು ಅವಮಾನಗಳು, ಅಸೂಯೆ, ದ್ವೇಷ, ಪಶ್ಚಾತ್ತಾಪ, ಸಂಕಟಗಳ ಭಾರವನ್ನು ಹೊತ್ಕೊಂಡು ಇವತ್ತು ಸಂಕಟ ಪಡ್ತಾ ಇರೋರೆ ಬಹಳಷ್ಟು ಜನ ಇದ್ದಾರೆ. ನಿಜ ಬದುಕಿನಲ್ಲಿ ಹೌದು, ಇವತ್ತಿರುವಂಥ ಲೈಫಲ್ಲಿ ಪಾಸ್ಟ್ ಇಲ್ಲದೆ ಪ್ರೆಸೆಂಟ್ ಇಲ್ಲ, ಫ್ಯೂಚರ್ ಇಲ್ಲ. ಆದರೆ ಆ ಫ್ಯೂಚರು ನಾವು ಚೆನ್ನಾಗಿರಬೇಕು ಅಂದರೆ ನಮ್ಮ ಪಾಸ್ಟಲ್ಲಿರುವಂತಹ ಸ್ವೀಟ್ ಮೆಮೊರೀಸ್ಗಳನ್ನು ನಾವು ನೋಡಿಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ನಮ್ಮ ಮುಂದಿನ ಭವಿಷ್ಯಕ್ಕೆ ಪ್ರೋತ್ಸಾಹ ಕೊಡುವಂಥ ನೆನಪುಗಳನ್ನು ಇಟ್ಕೋಬೇಕೇ ಹೊರತು ಅದು ನಮಗೆ ನಮ್ಮ ಶಕ್ತಿಯನ್ನು ಕುಂದಿಸುವಂಥ ನೆನಪುಗಳನ್ನು ಇಟ್ಕೋಬಾರ್ದು. ಎಕ್ಸಾಂಪಲ್ ಹೇಗಾಗಿದೆ ಇವತ್ತು ನಮ್ಮ ಲೈಫ್ ಅಂದರೆ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತ ಹೇಳಿರೋ ಟೀಚರಿಂದ ಹಿಡಿದು ಆ ನೆಗೆಟಿವು ನಮಗೆ ನೆನಪಿದೆ. ನಮಗೆ ಪ್ರೈಸ್ ಬಂದಾಗ ನಮ್ಮ ಅಪ್ಪ ಅಮ್ಮ ಖುಷಿ ಪಟ್ಟಿದ್ದು ನಮಗೆ ನೆನಪಿದೆ. ಮೊದಲನೇ ಸಲ ಸೈಕಲಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಿ ಸೈಕಲ್ನ ತುಳಿಯೋದನ್ನು ಕಲ್ತಿದ್ದು ನಮಗೆ ನೆನಪಿದೆ. ನಾವೇನಾದರೂ ಗೆದ್ದಾಗ ನಮ್ಮ ಫ್ರೆಂಡ್ಸ್ ಚಪ್ಪಾಳೆ ಹೊಡೆದು ನಮಗೆ ಹೊಗಳಿದ್ದು ನಮಗೆ ನೆನಪಿದೆ. ಧೈರ್ಯದಿಂದ ಇನ್ನೊಬ್ಬರಿಗೆ ನಾವು ಸಮಾಧಾನ ಮಾಡಿದ್ದು ಅಥವಾ ನಾವು ಬೇಜಾರಲ್ಲಿದ್ದಾಗ ನಮ್ಮ ಸ್ನೇಹಿತರು ನಮಗೆ ಧೈರ್ಯ ತುಂಬಿರೋದು ನಮಗೆ ನೆನಪಿದೆ. ಎಷ್ಟೊಂದು ಪಾಸಿಟಿವ್ ವಿಚಾರಗಳು ನಮ್ಮ ಲೈಫಲ್ಲಿ ನೆನಪಿದೆ. ಆದರೆ ನಾವು ಯಾವುದನ್ನು ನೆನಪಿಟ್ಕೊಂಡಿದ್ದೀವಿ ಅನ್ನೋದು ಈಗ ಯೋಚನೆ ಮಾಡಬೇಕಾಗಿದೆ. ನಾವು ಯಾವುದನ್ನು ನೆನಪಿಟ್ಕೊಂಡಿರ್ತೀವಿ ಅದೇ ನಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನಾವೆಲ್ಲ ಕೇಳಿದ್ದೀವಿ. ನಾವು ಯಾವುದನ್ನು ಪದೇ ನೆನೆಸ್ಕೊಳ್ತಾ ಇರ್ತೀವಿ ಅದೇ ನಮ್ಮ ಲೈಫಲ್ಲಿ ರಿಪೀಟ್ ಆಗ್ತಾನೆ ಇರುತ್ತೆ. ಹಾಗಾಗಿ ನೀವು ಯಾವುದನ್ನು ಇಟ್ಕೊಂಡಿದ್ದೀರಾ ಅಂತ. ಅಂದರೆ ನಮ್ಮ ಹತ್ರ ಜನ ಕಲ್ಲು ಎಸಿಬೋದು, ಆ ಕಲ್ಲನ್ನು ತಗೊಂಡು ನಾವು ಗೋಡೆ ಆದರೂ ಕಟ್ಬೋದು ಅಥವಾ ಸೇತುವೆ ಆದರೂ ಕಟ್ಬೋದು ಅಥವಾ ನಾವೇ ಅದನ್ನೆಲ್ಲ ಸೇರಿಸ್ಕೊಂಡು ಸಮಾಧಿ ಮಾಡಿಕೊಂಡು ನಾವು ಒಳಗಡೆನೆ ಹೋಗಿಬಿಡ್ಬೋದು. ಇದರಲ್ಲಿ ನಿಮ್ಮ ನಿರ್ಧಾರ ಯಾವುದು ಅನ್ನೋದು ಮ್ಯಾಟ್ರ್ ಆಗುತ್ತೆ. ಎಸೆಯೋದನ್ನು ತಪ್ಸೋಕ್ಕಾಗಲ್ಲ, ಆದರೆ ನೀವು ಅಲ್ಲಿಂದ ಬರುವಂತಹ ಕಲ್ಲುಗಳನ್ನು ನಿಮ್ಮ ಲೈಫ್ಗೆ ಮೆಟ್ಟಲಾಗಿ ಮಾಡ್ಕೋತಿರೋ ಅಥವಾ ಸಮಾಧಿ ಮಾಡ್ಕೊಳ್ತಿರೋ ಅದನ್ನು ನೀವೇ ಯೋಚಿಸಬೇಕು ಅಂತ.
ಭಾರವಾಗಿರೋ ಅಂಥ ಬದುಕನ್ನು ಇಟ್ಕೊಂಡು ನಾವು ದುರ್ಬಲರ ಥರ ಬದುಕೋದು ಯಾಕೆ? ಅಂದರೆ ನಂಬಿದವರು ಕೈ ಕೊಟ್ಟಿರೋದು, ಮೋಸ ಹೋಗಿದ್ಗಳಿಗೆ, 4 ಜನರ ಎದುರು ನಮಗೆ ಅವಮಾನ ಆಗಿದ್ದು, ಬಾಯಿ ತಪ್ಪಿ ಆಡಿದ ಮಾತು, ಸಂಬಂಧನ ಕಳ್ಕೊಂಡಿದ್ದು, ಕಟು ಮಾತುಗಳು, ಕಣ್ಣಲ್ಲಿ ನೀರು ತುಂಬುವಂಥ ವಿಚಾರಗಳು, ಯಾರೂ ಇಲ್ಲ ಅನ್ನುವಂತಹ ಒಂದು ಅನಾಥ ಪ್ರಜ್ಞೆ ಆಗಿರ್ಬೋದು, ಒಂಟಿತನ ಅಂತ ಅನಿಸಿರೋದು, ಗೊತ್ತಿದ್ದು ಗೆಳೆಯರಿಗೆ ಮೋಸ ಮಾಡಿರೋದು, ನಾವೇ ಮೋಸ ಮಾಡಿರೋದಾಗಿರ್ಬೋದು, ಅಥವಾ ನಮಗೆ ತುಂಬ ಇಷ್ಟ ಆಗಿರೋರು ಯಾರೋ ಒಬ್ರದ್ದು ಡೆತ್ ಆಗಿರ್ಬೋದು, ಇಂಟರ್ವ್ಯೂ ಅಟೆಂಡ್ ಮಾಡಿ ಕೆಲಸ ಸಿಗದೆ ಹೋಗಿರೋದಾಗಿರ್ಬೋದು, ಕೆಲವೊಂದು ಟೈಮ್ ಫೇಲ್ ಆಗಿರೋದಾಗಿರ್ಬೋದು, ಆಕ್ಸಿಡೆಂಟ್ ಆಗಿರೋದಾಗಿರ್ಬೋದು. ಈ ರೀತಿ ಬರೀ ನೆಗೆಟಿವ್ಗಳನ್ನು ಇಟ್ಕೊಂಡು ನಾವು ಬದುಕ್ತಾ ಇದ್ದರೆ ಅದು ನಮಗೆ ಭಾರ ಆಗ್ತಾನೆ ಹೋಗುತ್ತೆ. ಹೇಗೆ ಹಕ್ಕಿಗೆ ಆ ಭಾರ ಜಾಸ್ತಿ ಆಗ್ತಾ 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 ಅದಕ್ಕೆ ರೆಕ್ಕೆ ಹಾರಕ್ಕೆ ಆಗಲಿಲ್ವೋ, ಅದೇ ಥರ ನಮ್ಮ ಜೀವನ ಕೂಡ ಹಾಗೆ ಆಗುತ್ತೆ. ಹೊಟ್ಟೆ ಕಿಚ್ಚು, ದ್ವೇಷ ಇದೆಲ್ಲವನ್ನ ಸೈಡ್ಗಿಟ್ಟು ನಾವು ಹಗುರಾಗಬೇಕಾಗಿದೆ. ಕಡ್ಡಿ ಥರ ಸಮಸ್ಯೆ ಇರುತ್ತೆ, ಆದರೆ ನಾವು ಅದನ್ನು ಗುಡ್ಡ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದು ಚಿಕ್ಕದಾಗಿರೋ ಸಮಸ್ಯೆನ ನಾವು ದೊಡ್ಡದು ಮಾಡ್ಕೊಂಡಿರ್ತೀವಿ. ದೊಡ್ಡದು ಎಷ್ಟೋ ವಿಚಾರಗಳನ್ನು ಮರ್ತೋಗಿರ್ತೀವಿ, ಆದರೆ ಚಿಕ್ಕದನ್ನು ನಾವು ಮರ್ತೇ ಇರೋದಿಲ್ಲ. ಈ ಎಲ್ಲ ನೆನಪುಗಳು ನಮಗೆ ಭಾರ ಆಗಿ ನಮ್ಮ ಜೀವನನ ಮೇಲೆ ಹೋಗೋದಕ್ಕೆ, ಅಂದರೆ ಮುಂದೆ ಭವಿಷ್ಯನ ಕಟ್ಕೊಳ್ಳೋಕ್ಕೆ ನಮಗಾಗೋದೇ ಇಲ್ಲ. ಜಸ್ಟ್ ಯೋಚನೆ ಮಾಡಿ, ಯಾವತ್ತೋ ಆಗಿರೋ ತಪ್ಪು, ಯಾವತ್ತೋ ನಮಗೆ ಯಾರೋ ಮಾಡಿರೋ ಮೋಸ, ಅಥವಾ ನಾವು ಯಾವತ್ತೋ ಬೇರೆಯವ್ರಿಗೆ ಮಾಡಿರೋ ಮೋಸ, ಇದನ್ನೇ ನೆನಪಲ್ಲಿ ಇಟ್ಕೊಂಡು ಎಷ್ಟೋ ಜನ ಇವತ್ತು ಹೇಗೆ ಅಂದರೆ ನನಗೆ ಅದನ್ನು ಮಾತ್ರ ಮರೆಯೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ. ನಾರ್ಮಲಿ ಕೌನ್ಸಿಲಿಂಗ್ಸ್ಗಳನ್ನ ಮಾಡೋ ಟೈಮಲ್ಲಿ ತುಂಬ ಜನ ಹೇಳೋದು, ಅವತ್ತು ಆ ಘಟನೆ ಆಯಿತು, ಅದರಿಂದ ನಂಗೆ ಹೊರಗೆ ಬರೋಕ್ಕೆ ಇವತ್ತವರೆಗೂ ಆಗಿಲ್ಲ ಅಂತಾರೆ. ಅದು ಸಾವಾಗಿರ್ಬೋದು, ಮೋಸ ಆಗಿರ್ಬೋದು, ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಯಾಕೆ? ಬಿಕಾಸ್ ಅವರಿಗೆ ಯಾವುದನ್ನು ಇಟ್ಕೋಬೇಕು, ಯಾವುದನ್ನು ಇಟ್ಕೋಬಾರ್ದು ಗೊತ್ತಿಲ್ಲ. ಆ್ಯಂಡ್ ಆ ಭಾರಗಳನ್ನು ಇಟ್ಕೊಂಡು ಭವಿಷ್ಯದಲ್ಲಿ ಬದುಕನ್ನೇ ಅವರು ಕ್ಲೋಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಿದ್ಮೇಲೆ ನಾವು ಯಾವುದನ್ನು ಡಿಲೀಟ್ ಮಾಡಬೇಕು, ಹಕ್ಕಿ ಥರ ಹಾರೋಕೆ ಆ ಕಲ್ಲುಗಳನ್ನು ನಾವು ಎಸೆಲೇಬೇಕಾಗಿದೆ. ಅದೇ ನಿಜವಾದ ಜಾಣ್ಮೆ ಕೂಡ ಹೌದು. ಮನಸ್ಸು ಸ್ವರ್ಗವನ್ನು ಕ್ರಿಯೇಟ್ ಮಾಡುತ್ತೆ, ನರಕವನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಆದರೆ ಆ ಮನಸ್ಸನ್ನು ನಾವು ಯಾವುದನ್ನು ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ನಮಗೆ ಬಿಟ್ಟಿದ್ದು. ಇಲ್ಲೇನಂತ ಅಂದರೆ ತುಂಬ ಸಿಂಪಲ್. ನಮಗೆ ಹೇಗೆ ನಾವು ಹಳೆದನ್ನು ಮರೀಲಿಲ್ಲ ಅಂತ ಅಂದರೆ ಡೇ ಬೈ ಡೇ ನಾವು ಕೊರಗ್ತಾನೇ ಹೋಗ್ತೀವಿ. ಸೊ ಇದನ್ನು ನಾವು ಇವಾಗ ಅಟ್ಲೀಸ್ಟ್ ಕಲ್ತ್ಕೊಂಡು ನಮ್ಮ ಲೈಫಲ್ಲಿ ಇದನ್ನು ಟೀಚರ್ಸ್ಗಳಾಗಿರ್ಬೋದು, ಪ್ರತಿಯೊಬ್ಬರು ಸ್ಕೂಲ್ಗಳಲ್ಲೂ ಕೂಡ ಮಕ್ಕಳಿಗೆ ಹೇಳಬೇಕಾಗಿದೆ. ಸೊ ಯಾವ ರೀತಿ ನಾವು ಬದುಕಬೇಕು ಅಂತ ಹೇಳಿ, ನಾವು ಹಳೆಯ ಗಾಯಗಳನ್ನು ನೆನೆಸ್ಕೊಂಡು ಆ ಗಾಯನ ಇನ್ನೂ ದೊಡ್ಡದು ಮಾಡಿಕೊಂಡು ಅದು ವಾಸಿ ಆಗದೇ ಇರೋ ಥರ ಮಾಡ್ಕೊಳ್ಳೋದ್ರ ಬದಲು ಅದನ್ನು ಮರೆಯೋದು. ಆ್ಯಂಡ್ ಆ ಗಾಯ ಯಾರೇ ಮಾಡಿರಲಿ ಅದನ್ನು ವಾಸಿ ಮಾಡ್ಕೊಳ್ಳೋದು ಮುಖ್ಯ. ಅವರವತ್ತು ಮಾಡಿದ್ರು ಅಂತ ನೆನಪನ್ನ ನಾವು ತೆಗೆದಾಕಿ ಗಾಯನ ನಾವು ವಾಸಿ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಾವು ನಮ್ಮ ಬದುಕಲ್ಲಿ ನಮ್ಮ ಟೀಚರ್ ಯಾರೋ ನಮ್ಮನ್ನು ಬೈದಿರ್ತಾರೆ, ಇಂಥ ಎಷ್ಟೋ ವಿಚಾರಗಳನ್ನು ಸೈಡಿಗಿಟ್ಟು ನಾವು ಹೇಗೆ ಬದುಕಬೇಕು ಅನ್ನೋದನ್ನು ನಿರ್ಧಾರ ಮಾಡಿಕೊಂಡು ಸಮಾಧಾನವಾಗಿ ಯೋಚನೆ ಮಾಡಿ, ನಾವು ಹಕ್ಕಿ ಏನು ಕಲ್ಲಿಟ್ಕೊಂಡು ಹಾರಕ್ಕಾಗದೆ ಅಲ್ಲೇ ಸತ್ತೋಯ್ತೋ ಆ ರೀತಿ ನಾವು ಇದೇ ಥರ ಭಾರಗಳನ್ನು ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇಲ್ಲ. ಅದನ್ನೆಲ್ಲ ಬಿಟ್ಟು ಹಗುರಾಗೋಣ. ಇವತ್ತಾದರೂ ಯಾವೆಲ್ಲ ನಿಮ್ಮ ಹಳೆಯ ನೆನಪುಗಳು ನಿಮ್ಮನ್ನು ಏನು ಹೇಳ್ತಾರೆ ಬೆಳೆಯೋಕ್ಕೆ ಬಿಡ್ತಾ ಇಲ್ಲ, ಯೋಚನೆ ಮಾಡಿ. ಆ ನೆನಪುಗಳನ್ನೆಲ್ಲ ಡಿಲೀಟ್ ಮಾಡಲಿಲ್ಲ ಅಂದರೆ ಡೆಫಿನೆಟ್ಲಿ ಅದರಿಂದ ಏನೂ ಯೂಸ್ ಇಲ್ಲ. ಅದನ್ನು ಮಾತ್ರ ತಿಳ್ಕೊಂಡು ಇವತ್ತಿಂದ ನಾವು ಹಗುರಾಗೋಣ. ಲೈಕ್ ಹಕ್ಕಿ ಹೇಗೆ ಸ್ವತಂತ್ರವಾಗಿ ಹಾರುತ್ತೆ ಆ ರೀತಿ ಹಾರಬೇಕು ಅಂದರೆ ಆ ಹಕ್ಕಿ ಹಾರೋದಕ್ಕೆ ಭಾರ ಇರಬಾರ್ದು. ಕರೆಕ್ಟ್, ಆ ಹಕ್ಕಿ ರೆಕ್ಕೆಗಳು ಹಗುರಾಗಿರೋದಕ್ಕೆ ಹಾರ್ತಾ ಇರೋದು. ಹಾಗೆ ನಮ್ಮ ಜೀವನ ಕೂಡ ಹಕ್ಕಿಯಂತೆ ಸ್ವತಂತ್ರವಾಗಿ ಹಾರಾಟ ಮಾಡೋದು ನಮ್ಮ ಕೈಯಲ್ಲೇ ಇದೆ. ಥ್ಯಾಂಕ್ ಯು.